ನಾನು ಶೈಲೇಂದ್ರ, ಕರ್ನಾಟಕ ರಾಜ್ಯ ರೈತ ಸಂಘ, ಚಾಮರಾಜನಗರದಿಂದ ಬಂದಿದ್ದೀವಿ. ಏನು ಈ ಭಾಗದಲ್ಲಿ ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಿನಲ್ಲಿ ವಿಮಾನ ನಿಲ್ದಾಣ ಮತ್ತೆ ಇನ್ನಿತರ ಯೋಜನೆಗಳನ್ನ ರೂಪಿಸೋಕ್ಕೋಸ್ಕರ ರೈತರ ಜಮೀನ ಸರ್ಕಾರ ಕಸಿತಾ ಇದೆ. ಹಾಗಾಗಿ ರೈತರಿಗೆ ಭೂಮಿನೇ ಮುಖ್ಯ. ಈ ದೇಶಕ್ಕೆ ಆಹಾರ ಕೊಡಬೇಕಾಗಿರೋದು ರೈತನೇ. ಯಾವುದೇ ಕಂಪ್ಯೂಟರ್ಲಿ ಯಾವುದೋ ಆಹಾರ ಉದುರೋದಿಲ್ಲ. ಹಾಗಾಗಿ ರೈತ ಕಷ್ಟಪಟ್ಟು ಬೆಳೆದ್ರೇನೆ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗಾಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು ಆಹಾರ. ಹಾಗಾಗಿ ತಾವೇನು ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕಿನಲ್ಲಿ ರೈತರ ಭೂಮಿನ ಕಸಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದು ಸರಿ ಇಲ್ಲ. ಯಾವುದೇ ಕಾರಣಕ್ಕೂ ನಾವು 1 ಇಂಚ್ ಭೂಮಿನೂ ಬಿಟ್ಕೊಡಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘ ಈ ಜನರ ಪರವಾಗಿದೆ ಅನ್ನೋಂಥ ಮಾತನ್ನ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ ಕಡೆ ಏನೇನು ಹೋರಾಟ ಮಾಡಿದ್ದೀರಾ? ಸರ್, ನಾವು ಅಲ್ಲಿ ಜಾಗೇರಿ ಅಂತ ಹೇಳಿ ಕೊಳ್ಳೇಗಾಲ ತಾಲೂಕು 12,760 ಎಕರೆ ಜಮೀನು, ಅದು ಪ್ರೈವೇಟ್ ಜಮೀನು. ಹಿಂದೆ ಆ ಜಾಗೇರಿ ಅನ್ನೋಂಥದ್ದು 1956ಕ್ಕೂ ಹಿಂದಕ್ಕೂ ಮೊದಲೇ ತಮಿಳುನಾಡು ಸರ್ಕಾರದಲ್ಲಿ ಇರ್ತದೆ. ಅಲ್ಲಿ 65-70 ವರ್ಷದಿಂದ ರೈತರು ವ್ಯವಸಾಯ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಸಾಗುವಳಿ ಚೀಟಿನೂ ಕೊಟ್ಟಿಲ್ಲ, ಮತ್ತೆ ಆ ಭೂಮಿನ ಸರ್ವೆ ಕೂಡ ಮಾಡಿರಲಿಲ್ಲ. ಆ ಒಂದು ಹೋರಾಟದಲ್ಲಿ 135 ದಿನ ಅನಿರ್ದಿಷ್ಟ ಧರಣಿಯನ್ನ ಮಾಡಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜಂಟಿ ಸರ್ವೆ ಮಾಡಿ ಈಗ ಸರ್ಕಾರದ ಹಂತದಲ್ಲಿದೆ ಸರ್. ಮತ್ತೆ ಇಡೀ ದೇಶದಲ್ಲಿ ಅರಿಶಿಣ ಬೆಲೆ ಕಮ್ಮಿ ಆದಾಗ ನಾವು ಹೋರಾಟವನ್ನ ಮಾಡಿ ಅರಿಶಿಣ ಖರೀದಿ ಕೇವಲ 1,500 ರೂಪಾಯಿ ತಗೋತಾ ಇದ್ರು ಕ್ವಿಂಟಲ್ನ, ಸರ್ಕಾರ 5,000 ರೂಪಾಯಿಗೆ ತಗೊಳ್ಳೋ ತನಕ ಹೋರಾಟ ಮಾಡಿ ಜಯಿಸಿದೀವಿ ಸರ್. ಮತ್ತೆ ಈಗ ಮಾಟಳ್ಳಿ ಭಾಗದಲ್ಲಿ ಕಳೆದ ಅನೂರು ತಾಲೂಕು ಮಾಟಳ್ಳಿ ಭಾಗದಲ್ಲಿ ಕಳೆದ 22 ವರ್ಷಗಳಿಂದ ಮಳೆ ಇಲ್ಲ. ಈಗಾಗಲೇ ಅಲ್ಲಿ 1300 ಅಡಿ ಕೊಳವೆ ಬಾವಿ ತೋರಿಸಿದ್ರು ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಪಕ್ಕದ 1.5 ಕಿಲೋಮೀಟರ್ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಪಂಚಾಯಿತಿಗಳು ಬರ್ತದ, 70,000 ಜನಸಂಖ್ಯೆ ಬರ್ತದೆ. ಆದ್ರೆ ಪ್ರತಿ ವರ್ಷ 106 TMC ಸಿಹಿ ನೀರನ್ನ ಸಮುದ್ರಕ್ಕೆ ಬಿಡ್ತಾವ್ರ. ಅಲ್ಲಿ 75,000 ಜನಕ್ಕೆ ಕುಡಿಯೋದಕ್ಕೆ ಶುದ್ಧ ನೀರು ಕೊಡ್ತಾ ಇಲ್ಲ. ಅದನ್ನ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೆ 92 ದಿನ ಆಗಿದೆ. 31ನೇ ತಾರೀಕು ಮಲೆಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ಏನಿದೆ ಅದನ್ನ ಅನಿರ್ದಿಷ್ಟ ರಸ್ತೆ ತಡೆ ಚಳುವಳಿಯಾಗಿ ಮಾರ್ಪಾಟು ಮಾಡಿ ಅದು DPR ಮಾಡಿ 5 ಪಂಚಾಯಿತಿಗಳಲ್ಲಿ ಕಳೆದ 2 ದಶಕಗಳಿಂದ ಏನು ಬರಗಾಲ ಬಂದಿದೆಯೋ ಅದನ್ನ ಸಂಪೂರ್ಣ ತೊಲಗಿಸೋದಕ್ಕೆ ಅಂತರ್ಜಲ ಅಭಿವೃದ್ಧಿ ಮಾಡೋದಕ್ಕೋಸ್ಕರ DPR ಮಾಡಬೇಕು ಅನ್ನೋ ಅಂತ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಸರ್.